ಕೆಲ ದಿನಗಳಿಂದ ಒಂದಿಷ್ಟು ಗುಸುಗುಸು ಅಥವಾ ಬಹಿರಂಗ ಪ್ರಸ್ತಾಪಗಳು ಇದ್ದವು, ಹೋದವರು ವಾಪಸ್ ಬರುತ್ತಾರೆ ಅಂತ. ಆದರೆ ಅದು ಈ ವೇಗದಲ್ಲಿ, ಶರವೇಗದಲ್ಲಿ ಹೀಗೆ ನಡೆಯಬಹುದು ಎಂದು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ, ಮೇ ಬಿ ಇನ್ಕ್ಲೂಡಿಂಗ್ ಜಗದೀಶ್ ಶೆಟ್ಟರ್. ಸಾರ್ವತ್ರಿಕ ಚುನಾವಣೆಯ ಈ ಸನಿಹದಲ್ಲಿ ಎಲೆಕ್ಟ್ರಿಫೈಯಿಂಗ್ ಅನ್ನೋ ಥರ ಒಂಥರ ವಿದ್ಯುತ್ ಸಂಚಾರವಾದಂತೆ ಬೆಳಗ್ಗೆ ಪ್ರಸ್ತಾಪ, ಮಧ್ಯಾಹ್ನ ಸೇರ್ಪಡೆ, ರಾತ್ರಿ ಮನೆಗೆ ವಾಪಸ್. ಈ ಸ್ಪೀಡು ಈಸ್ ಸಮಥಿಂಗ್ ವಿಚ್ ಬ್ಯಾಫಲ್ಸ್ ಮೀ. ಅಂತಂದರೆ ನನಗೆ ಭಾಳ ಆಶ್ಚರ್ಯ ಆಗ್ತಾ ಇದೆ ಆ ಸ್ಪೀಡಲ್ಲಿ. ಈ ಎಲ್ಲ ಬೆಳವಣಿಗೆಗಳ ಕಾರಣ ಇಷ್ಟೇ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ವಾಪಸ್ಸಾಗಿದ್ದಾರೆ. ಕಳೆದ ಚುನಾವಣೆಯಲ್ಲಿ, ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟನ್ನು ನೀಡದಿದ್ದಕ್ಕೆ ಬೇಸರಗೊಂಡು ಒಂದು ವಾರದ ಹೆಚ್ಚು ಕಡಿಮೆಯ ಡ್ರಾಮಾದ ನಂತರ, ಅಂದರೆ ಬೆಳವಣಿಗೆಗಳ ನಂತರ, ಶೆಟ್ಟರ್ ಅವರು ಕಾಂಗ್ರೆಸ್ಸನ್ನು ಸೇರಿದ್ರು. ಕಾಂಗ್ರೆಸ್ಸಿಂದ ಸ್ಪರ್ಧೆಯೂ ಮಾಡಿದ್ರು, ಆದರೆ ಸೋತಿದ್ರು. ಕಾಂಗ್ರೆಸ್ ಅದಾದ ನಂತರ ಅವ್ರನ್ನ MLC ಮಾಡಿತ್ತು, ದಟ್ಸ್ ಓಕೆ, ಸೋತ್ರುವೆ. ಹೀಗಾಗಿ ಶೆಟ್ಟರ್ ಕಾಂಗ್ರೆಸ್ ತೊರೆದು ಮತ್ತೆ BJP ಈಗ ತಡಕ್ಕಂತ ಸೇರಿದ್ದು ಕೆಲವರಿಗೆ ಆಶ್ಚರ್ಯವನ್ನು ತಂದಿರೋಂಗಿದೆ. ದೆಹಲಿಯ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಮ್ಮುಖದಲ್ಲಿ ಅವರು ಕೇಸರಿ ಧ್ವಜವನ್ನು ಸ್ವೀಕಾರ ಮಾಡಿದ್ರು. ಜೀವನ ಪೂರ್ತಿ ಹಿಡಿದಿದ್ದ ಧ್ವಜವನ್ನು ಮಗದೊಮ್ಮೆ ಹಿಡಿದುಕೊಂಡರು. ನಿನ್ನೆ ರಾತ್ರಿಯೇ ಇವರೆಲ್ಲರೂ ಶೆಟ್ಟರ್ ಜೊತೆ ರಹಸ್ಯವಾಗಿ ದಿಲ್ಲಿ ತಲುಪಿದ್ರಂತೆ. ಬೆಳಿಗ್ಗೆ ಅಮಿತ್ ಶಾ ಅವರ ನಿವಾಸಕ್ಕೆ ಹೋಗಿ ಚರ್ಚೆ ಮಾಡಿದ್ರಂತೆ. ಅಲ್ಲಿ ಅವರು ಒಪ್ಪಿಗೆಯನ್ನು, ಪಕ್ಷದ ಒಪ್ಪಿಗೆಯನ್ನು ಕೊಟ್ಟರಂತೆ. ಕೊಟ್ಟ ಕೂಡಲೇ ಎಲ್ಲರೂ ಓ ಎಂದು ಹೋದರು BJP ಕಚೇರಿಗೆ. ಶೆಟ್ಟರ್ ಶಾಲನ್ನು ಹಾಕಿಸಿಕೊಂಡರು. ಈ ಮೂಲಕ ಇಷ್ಟು ದಿನ ತಾವು ಕಾಂಗ್ರೆಸ್ನಲ್ಲಿದ್ದರೂ ಮನಸ್ಸು ಮಾತ್ರ BJPಯಲ್ಲಿತ್ತು ಅನ್ನೋದನ್ನು ಶೆಟ್ಟರ್ ಸಾಬೀತುಪಡಿಸಿದ್ರು. ನಾನು ಇದನ್ನೊಂದು 100 ಸರಿ ಹೇಳಿರ್ಬೋದು ನಾವು ನ್ಯೂಸ್ಗಳನ್ನು ಮಾಡೋ ಟೈಮಲ್ಲಿ. ಇಟ್ಸ್ ಎ ಕ್ಲಾಸಿಕ್ ಕೇಸ್ ಫಾರ್ ಸ್ಟಡಿ ಅಂತ ನಾನು ಅಂತಿದ್ದೆ. ನನಗಿದು ಅರಿವಿತ್ತು, ಇದು ಅಷ್ಟು ಸುಲಭವಲ್ಲ ಅಂತ. ಎನಿಹೌ ದಟ್ ಈಸ್ ಲೆಫ್ಟ್ ಟು ದೆಮ್. ಶೆಟ್ಟರ್ ಎಲ್ಲಿಯೂ ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಿಲ್ಲ. ವಿಶೇಷ ಅಂದರೆ ದೇಶದಲ್ಲಿ ಮೋದಿ ನಾಯಕತ್ವ ಬೇಕಿದೆ, ಅವರೇ ಮತ್ತೆ ಪ್ರಧಾನಿಯಾಗಬೇಕು, ಹಾಗಾಗಿ ನಾನು ಮತ್ತೆ BJPಗೆ ಬಂದಿದ್ದೇನೆ ಅಂತ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಶೆಟ್ಟರ್ ಮನೆಯಿಂದ ಕಾಂಗ್ರೆಸ್ ಫೋಟೋಗಳು ತೆರವಾಗಿವೆ, ಬಹು ಸಹಜ. BJP ಫೋಟೋಗಳು ಪ್ರತ್ಯಕ್ಷವಾಗಿವೆ, ಅವು ಅಲ್ಲೇ ಇದ್ದವು ಅಂತಾಯಿತು. ಪ್ರತ್ಯಕ್ಷವಾಗೋದೇನಿಲ್ಲ, ಪುನರ್ಸ್ಥಾಪನೆಯಾಗಿರುತ್ತೆ. ಅಂದರೆ 9 ತಿಂಗಳ ಅವಧಿಯಲ್ಲಿ ಅದನ್ನು ತೊಗೊಂಡೋಗಿ ಎಷ್ಟು ಬಿಟ್ಟಿರ್ತಾರೆ ಅನ್ನೋಂಗೇನಿಲ್ವಲ್ಲ, ಪುನರ್ಸ್ಥಾಪನೆ ಆಗಿರುತ್ತೆ. ಶೆಟ್ಟರ್ ಬೆಂಬಲಿಗರಲ್ಲಿ ಸಂಭ್ರಮ ಮನೆ ಮಾಡಿದೆ. ಮೇ ಬಿ ದೇ ಆರ್ ದ ಹ್ಯಾಪಿಯೆಸ್ಟ್ ಪೀಪಲ್. ಭಾಳ ಸಂತೋಷಪಟ್ಟರು ಶೆಟ್ಟರ್ ಬೆಂಬಲಿಗರಿರಬಹುದು. ಕಾರಣ ಒಂದು ರೀತಿಯ ಗೋಜಲಲ್ಲಿ ಇದ್ದರು ಅವರು. ಆ ಕಡೆ ಕಾಂಗ್ರೆಸ್ ಹೊಂದ್ಕೋಬೇಕು, ಅಲ್ಲಿ ಕಾಂಗ್ರೆಸ್ ವರ್ಕರ್ಸ್ ಇರ್ತಾರೆ, ಅವ್ರ ಜೊತೆನೇ ಫೈಟಿಂಗ್ ಮಾಡ್ಕೊಂಡಿದ್ರು ಇಷ್ಟು ದೀರ್ಘಕಾಲ. ಈಗ ಮತ್ತೆ ಸೆಟ್ಲ್ ಆಯ್ತಪ್ಪ ಲೈಫು, ಎಸ್ ಸರಿ, ಸಮಾನೋ ಬೆಸಾನೋ, ಒಟ್ಟ ಲೈಫ್ ಸೆಟ್ಲ್ ಆಯಿತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಟ್ವೀಟ್ ಮಾಡಿ ಶೆಟ್ಟರ್ಗೆ ಸ್ವಾಗತವನ್ನು ಕೋರಿದ್ದಾರೆ. ದೇಶದ ರಕ್ಷಣೆ ಮತ್ತು ದೇಶದ ಹಿತರಕ್ಷಣೆ ಈ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಭಾರತದ ಒಂದು ಪ್ರಗತಿಗೆ ಕೆಲಸ ಮಾಡಿದ್ದಾರೆ. ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು, ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಪುನರ್ ಇಲ್ಲಿ ಸೇರ್ಪಡೆ ಆಗ್ತಾ ಇರುವುದು ನನಗೆ ಒಂದು ಸಂತೋಷದ ಸಂಗತಿ. ಕಾಂಗ್ರೆಸ್ ಪಾರ್ಟಿಗೆ ಜಾಯಿನ್ ಆದಂತಹ ಸಂದರ್ಭದಲ್ಲಿ ಅವರು ಸಹಿತ ಬಹಳ ಒಳ್ಳೆ ರೀತಿಯಿಂದ ಇವತ್ತು ನನಗೊಂದು ಗೌರವ ಸ್ಥಾನಮಾನ ಕೊಟ್ಟು ಅವರು ಒಳ್ಳೆ ರೀತಿಯಿಂದ ನಡ್ಕೊಂಡಿದ್ದಾರೆ. ಅಧ್ಯಕ್ಷ DK ಶಿವಕುಮಾರ್ ಆಗಲಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮಾನ್ಯ ಗೃಹ ಮಂತ್ರಿಗಳು ಅಮಿತ್ ಶಾ ಜಿ ಅವರನ್ನ ಭೇಟಿ ಮಾಡಿ ಯಾವುದೋ ಒಂದು ಅಪೇಕ್ಷೆ ಇಲ್ಲದೇನೆ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗ್ತೇನೆ ಅನ್ನುವ ವಿಚಾರವನ್ನ ಅವ್ರ ಮುಂದೆ ಇಟ್ಟಾಗ ಅಮಿತ್ ಶಾ ಜಿ ಅವರು ಕೂಡ ತುಂಬಾ ಸಂತೋಷ ವ್ಯಕ್ತಪಡಿಸಿದ್ರು. ನಡ್ಡಾಜಿ ಅವರು ಕೂಡ ಬಹಳ ಸಂತೋಷ ವ್ಯಕ್ತಪಡಿಸಿದ್ದಾರೆ. ನಮ್ಮೆಲ್ಲ ಕಾರ್ಯಕರ್ತರ ಅಪೇಕ್ಷೆ ಇತ್ತು ಅವರು ವಾಪಸ್ BJPಗೆ ಬರಬೇಕು ಅಂತ ಹೇಳಿ. ಅದಕ್ಕಾಗಿ ಬೆಳಗ್ಗೆ ಗೃಹ ಸಚಿವ ಅಮಿತ್ ಶಾ ಜಿ ಅವ್ರನ್ನ ನಾನು, ಜಗದೀಶ್ ಶೆಟ್ಟರ್, ವಿಜಯೇಂದ್ರ ಭೇಟಿ ಮಾಡಿ ಅವರು ಸಹ ಬಹಳ ಸಂತೋಷದಿಂದ ಅವನ BJPಗೆ ಸ್ವಾಗತ ಮಾಡಿ ಬರಬೇಕು ಅಂತ ಹೇಳಿದ್ರು. ಅದರಂತೆಯೇ ಇವತ್ತು BJPಗೆ ಸೇರಿದ್ದಾರೆ. ಈ ಸ್ಪೀಡ್ ಆಶ್ಚರ್ಯ ತರ್ತಾ ಇದೆ ಅಂದ್ರೆ ಸರ್, ಅಂದ್ರೆ ಓವರ್ ನೈಟ್ ಆದ ಬೆಳವಣಿಗೆನಾ ಸರ್? ಓವರ್ ನೈಟ್ ಆಗಿರಲ್ಲ, ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ ನಡೆದಿರುತ್ತೆ. ಅದು ಹಂತಗಳನ್ನು ಕ್ರಾಸ್ ಮಾಡಿಕೊಂಡು ಬಂದಿರುತ್ತೆ. ಬಟ್ ದ ಸ್ಪೀಡ್ ಎಲ್ಲಿ ಅಂತಂದರೆ ಬೆಳಿಗ್ಗೆ ಭೇಟಿ, ಮಧ್ಯಾಹ್ನ ಅಥವಾ ಬೆಳಿಗ್ಗೆನೇ ಒಪ್ಪಿಗೆ, ಮಧ್ಯಾಹ್ನವೇ ಸೇರ್ಪಡೆ, ಅದು ಸ್ವಲ್ಪ ಸ್ಪೀಡ್ ನನಗೆ ಆಶ್ಚರ್ಯ. ಯಾವುದೇ ಅಪೇಕ್ಷೆ ಇಲ್ಲದೆ ಶೆಟ್ಟರ್ ಅವರು ಸೇರಿದ್ದಾರೆ. ಯಾಕೆ ಸೇರಬೇಕು? ಇಲ್ಲಿ ಅಪೇಕ್ಷೆ ಇಟ್ಕೊಂಡು ಅಲ್ಲಿ ಹೋಗಿ ಅಪೇಕ್ಷೆ ಇದ್ದಿದ್ದರಿಂದನೇ ಕಾಂಗ್ರೆಸ್ಗೆ ಹೋಗಿದ್ದವರು.
ಹಾಗಾಗಿ ಈಗ ಅಪೇಕ್ಷೆಯೇ ಇಲ್ಲದೆ ವಾಪಸ್ BJPಗೆ ಬರ್ಬೋದು ಅನ್ನೋದಾದರೆ BJPಲೇ ಇರ್ಬೋದಾಗಿತ್ತು. ಮತ್ತೆ ಮೋದಿ ಅವ್ರು ನೋಡಬೇಕು. ದ್ಯಾಟ್ಸ್ ಅವಾಗಲೂ ಇತ್ತಲ್ಲ ಮೋದಿದು, ಈಗೇನು ಮೋದಿ ನೆನ್ನೆ ಬಂದಿಲ್ವಲ್ಲ. ಸೊ ಹಾಗಾಗಿ ಇಟ್ ಲುಕ್ಸ್ ಲೈಕ್ ಡಿಫಿಕಲ್ಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಇದನ್ನು. ಈ ಸ್ಪೀಡು ಮತ್ತು ಇಷ್ಟು ಕ್ವಿಕ್ಕಾಗಿ ಯಾಕೆ ಫಾಸ್ಟಾಗಿ ಯಾಕೆ ವೇಗದಲ್ಲಿ ಇದಾಗಿದೆ ಅನ್ನೋದು ಅದು ಭಾಳ ಕಷ್ಟನೂ ಇಲ್ಲ ಅದನ್ನು ಅರ್ಥೈಸಿಕೊಳ್ಳಲು ಅಂತ ಕಾಣುತ್ತೆ. ಎಕ್ಸೆಪ್ಟ್ ವೈಯಕ್ತಿಕವಾದ ಸಮಸ್ಯೆಗಳೇನಾದ್ರು ಇದ್ದರೂ ನನಗೆ ಗೊತ್ತಿಲ್ಲ. ತಂದೆಯ ಕಾಲದಿಂದ RSS ಮತ್ತು BJPಯ ಜೊತೆ ಗುರುತಿಸಿಕೊಂಡು ಬಂದಿದ್ದಂತಹ ಜಗದೀಶ್ ಶೆಟ್ಟರ್ ರಕ್ತದಲ್ಲಿ ಇದ್ದಿದ್ದೇ BJPದು ಅಥವಾ ಸಂಘ ಪರಿವಾರದ್ದು. ಆ ಸಿದ್ಧಾಂತವನ್ನು ಬೇರೆ ದಾರಿ ಇಲ್ಲ ಅಲ್ಲಿ ಅವ್ರಿಗೆ. ಹಾಗಾಗಿ ಇಟ್ ವಾಸ್ ಬೇಸಿಕಲಿ ರಾಂಗ್ ಚಾಯ್ಸ್ ಆಗಕ್ಕೆ ಕಾಂಗ್ರೆಸ್ಗೆ ಅವ್ರು ಹೋಗಿದ್ದಿದ್ದು ಅಂತ ನನ್ನ ಅಭಿಪ್ರಾಯ. ಅಷ್ಟೆಲ್ಲ ಇದ್ದಾಗಲೂ ಆ ದಿನದ ಅವಮಾನ ಅಂತಾನೋ, ನನಗೆ ಬೇಡ ಅನ್ನಿಸ್ತು ಅಂತಾನೋ, ನನ್ನ ನೆಗ್ಲೆಕ್ಟ್ ಮಾಡಿದವ್ರ ಜೊತೆ ನಾನು ಯಾಕೆ ಇರಬೇಕು ಅಂತಾನೋ ಅವರದ್ದೇ ಭಾಷೆಯಲ್ಲಿ, ಹಾಗಾಗಿ ಅವ್ರು ಕಾಂಗ್ರೆಸ್ಗೆ ಹೋಗಿದ್ರು ಅಲ್ವಾ. ಆದರೆ ದಿ ಪ್ರಾಬ್ಲಮ್ ವಾಸ್ ಶೆಟ್ಟರ್ದಲ್ಲ. ಶೆಟ್ಟರ್ ಸೆಟ್ಲಾಗಿ ಹೋಗಿದ್ರು ಕಾಂಗ್ರೆಸ್ ಒಳಗೆ, ಬೇಕಾದರೆ MLC ಆದರೂ ನಾಳೆ ಅವ್ರು ಇನ್ನೂ ಏನೋ ಮಾಡ್ತಿದ್ರೋ ಬಿಡ್ತಿದ್ರೋ ನಂಗೆ ಗೊತ್ತಿಲ್ಲ. ದಿ ಪ್ರಾಬ್ಲಮ್ ವಾಸ್ ವಿತ್ ದಿ ವರ್ಕರ್ಸ್. ಹುಬ್ಬಳ್ಳಿಯ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ದೊಣ್ಣೆ ಇದನ್ನು ಹಿಡ್ಕೊಂಡು ಹೋರಾಟ ಮಾಡಿರೋರು ಕಾಂಗ್ರೆಸ್ ಜೊತೆ. ನಾನು ಇದನ್ನು ಯಾವಾಗಲೂ ಹೇಳ್ತಿದ್ದೆ. ಅದು ಈದ್ಗಾ ಮೈದಾನದ ಇಶ್ಯೂಯಿಂದ ಹಿಡಿದು ರಾಮ ಮಂದಿರದ ಇಶ್ಯೂವರೆಗೆ ಎಲ್ಲದರಲ್ಲೂ ಬಡಿದಾಡಿಕೊಂಡು ಮುಂದೆ ಬಂದಂತಹ ರಾಜಕಾರಣವೇ ಹುಬ್ಬಳ್ಳಿಯಲ್ಲಿ. ಅದರ ಪ್ರಮುಖ ಮುಖವಾಗಿ ಶೆಟ್ಟರೂ ಒಬ್ಬರಾಗಿದ್ದರು. ಈಗ ಶೆಟ್ಟರ್ ಸೆಟ್ಲ್ ಆಯಿತು, ವರ್ಕರ್ಸು ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಸಿಚುಯೇಷನ್ ಅಲ್ಲ ಅವಾಗ. ಈಗಾಗಲೇ ಇವ್ರ ಜೊತೆ ಬಡಿದಾಡಿದ ಕಾಂಗ್ರೆಸ್ ವರ್ಕರ್ಸ್ ಅಲ್ಲಿದ್ದಾರೆ, ಅವರೆಲ್ಲೂ ಹೋಗಿಲ್ಲ. ಸಡನ್ಲಿ ಇವ್ರ ವರ್ಕರ್ಸು ಒಳಗೆ ಬಂದು ಕೂತ್ರೆ ದಿ ಫೈಟ್ ಹ್ಯಾಸ್ ಟು ಬಿಗಿನ್. ಅಲ್ಲಿ ಯಾರು ಎತ್ತ, ಮೂಲ ನಿವಾಸಿಗಳು ವಲಸಿಗರು ಅಷ್ಟೇ ಕ್ವಶನ್ ಅದು. ಹಾಗಾಗಿ ಇಟ್ ವಾಸ್ ಡಿಫಿಕಲ್ಟ್ ಶೆಟ್ಟರ್ಗೆ ತನ್ನ ಬೆಂಬಲಿಗರನ್ನ ದೀರ್ಘಕಾಲ ಕಾಂಗ್ರೆಸ್ಸಿನ ಸಂಸ್ಕೃತಿಗೆ ಒಪ್ಪಿಸೋದಕ್ಕೆ ಕಷ್ಟ ಆಗ್ತಿತ್ತೇನೋ ಅಲ್ಲಿ. ಅಂದ್ರೆ ಅವರ ರಾಜಕೀಯ ಭವಿಷ್ಯಕ್ಕಿಂತ ಕಾರ್ಯಕರ್ತರದ್ದು ಇಂಪಾರ್ಟೆಂಟ್ ಆಗಿತ್ತು. ಕಾರ್ಯಕರ್ತರು ಇದ್ರೆ ಅವ್ರು ಇರ್ತಾರೆ, ಇಲ್ದಿದ್ರೆ ಅವ್ರು ಇರಲ್ಲ. ಎರಡನೆಯದು ಅಸೆಂಬ್ಲಿ ಚುನಾವಣೆ ನಂತರ ಶೆಟ್ಟರ್ಗೊಂದು ಸಣ್ಣ ಇದು ಅನಿಸಿರ್ಬೋದು, ಯಾಕಂದರೆ ಇಷ್ಟೆಲ್ಲ ಆದ ಮೇಲೆ ಅಲ್ಲಿ ಸೋಲ್ಬೇಕಾಗಿ ಬಂದ್ಬಿಡ್ತು. ವಿಚ್ ಮೀನ್ಸ್ ಸಂಘದ ಶಕ್ತಿ ಅಥವಾ ಪಕ್ಷದ ಶಕ್ತಿ, ಕಾರ್ಯಕರ್ತರ ಶಕ್ತಿ ಅಲ್ಲಿ ಇಂಟ್ಯಾಕ್ಟ್ ಆಗಿದೆ ಅಂತಾಯಿತು ಅಲ್ಲಿ. ಹಾಗಾಗಿ ವೇರಿಯಸ್ ರೀಸನ್ಸ್ ಅವ್ರನ್ನ ಪುಷ್ ಮಾಡಿರಬೇಕು ಅಂತ ನನಗನ್ಸತ್ತೆ. ಬಟ್ ಸ್ಪೀಡ್ ಯಾಕೆ ನಂಗೆ ಗೊತ್ತಿಲ್ಲ. ಇದು ಶೆಟ್ಟರ್ ಕಡೆಯಿಂದ. BJP ಕಡೆಯಿಂದ, ಕಾಂಗ್ರೆಸ್ಗೆ ಆಮೇಲೆ ಹೋಗೋರಂತೆ, BJP ಕಡೆ ಈಗಲೂ ಭಾರತೀಯ ಜನತಾ ಪಕ್ಷದಲ್ಲಿ ಯಾವೊಬ್ಬ ನಾಯಕನೂ ಉತ್ತರ ಕೊಟ್ಟಿಲ್ಲ ಅವತ್ತು ಯಾಕೆ ಶೆಟ್ಟರ್ ಟಿಕೆಟ್ ಕೊಡಲಿಲ್ಲ ಅಂತ. ಯಾಕೆ ನಿರ್ಲಕ್ಷ್ಯ ಯಾರೂ ಕೊಟ್ಟಿಲ್ಲ ಉತ್ತರ. ವಯಸ್ಸಾ, ಈಗೇನು ಕರಪ್ಷನ್ನಾ, ಈಗೇನು ಪಾರ್ಟಿಗೆ ಧೋಕಾ ಮಾಡಿದ್ದಿದ್ದ, ಈಗೇನು ಕರೆದು ಹೇಳದಕ್ಕೂ ಆಗದೆ. ಈಗಲೂ ಭಾರತೀಯ ಜನತಾ ಪಕ್ಷದಿಂದ ಇದಕ್ಕೆ ಒಂದು ವಿವರಣೆ ರಾಜ್ಯದ ಜನತೆಗೆ ಸಿಕ್ಕಿಲ್ಲ. ನೀವು ಅವ್ರಿಗೆ ಕೊಟ್ಟಿದ್ದೀರೋ ಬಿಟ್ಟಿದ್ದೀರೋ ನಂಗೆ ಗೊತ್ತಿಲ್ಲ. ಯಾಕೆ ಬಿಟ್ಟು ವಯಸ್ಸು, ತಿಪ್ಪಾರೆಡ್ಡಿಗೆ ಅದನ್ನು ಮೀರಿದ ವಯಸ್ಸು ಕೊಟ್ರಿ, ಸೋಮಣ್ಣಂತವ್ರು ತೊಗೊಂಡು ಎರಡೆರಡು ಕಡೆ ತಳ್ಳಿಬಿಟ್ರಿ. ಹಾಗಾಗಿ ನನಗೆ ಲಾಜಿಕ್ಕೇ ಅರ್ಥ ಆಗ್ತಿಲ್ಲ ಅವತ್ತು ಕೊಡದೇ ಇರೋದು, ಮತ್ತು ಲಾಜಿಕ್ಕೇ ಅರ್ಥ ಆಗ್ತಿಲ್ಲ ಇವತ್ತು ಶೆಟ್ಟರ್ ಅವರು 9 ತಿಂಗಳಿಗೆ ವಾಪಸ್ ಬಂದಿರೋದು. ನನಗೆ ಎರಡೂ ಅರ್ಥವಾಗ್ತಿಲ್ಲ. ಯಾರು ಇರ್ಲಿ ಬಿಡ್ಲಿ ಪಕ್ಷಕ್ಕೇನು ಡ್ಯಾಮೇಜ್ ಆಗಲ್ಲ ಅಂತವ್ರು ಈಗ ಅವ್ರು ಬಂದ ತಕ್ಷಣ ಬಲಾದ್ ಬಂದಂತಾಯ್ತು ಅಂತ ಅಂದಾಗ, ಓಕೆ, ಇಟ್ಸ್ ಎ ಗುಡ್ ಕ್ವಶನ್ ಆಕ್ಚುಲಿ. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಏನು ಮತ್ತು BJPಗೆ ಲಾಭ ಏನು ಅನ್ನೋ ಪ್ರಶ್ನೆ ತಾನೇ. ಒಬ್ಬ ನಾಯಕ ಬಂದಾಗ ಬಾರ್ಡರ್ ಲೈನ್ನಲ್ಲಿರಬಹುದಾದ ಕೆಲವು ಲಾಭನೇ ನಷ್ಟನೇ ಯಾರಿಗೇ ಆಗಲಿ. ಆದರೆ ಕಾಂಗ್ರೆಸ್ ಶೆಟ್ಟರ್ನ ಸೇರಿಸಿಕೊಂಡಾಗ ಆ ದಿನದಲ್ಲಿ ಯಾಕೆ ಸೇರಿಸ್ಕೋಬೇಕಾಗಿತ್ತವರು? ಅವತ್ತಿನ ದಿನ ಕಾಂಗ್ರೆಸ್ಸಿನ ರಣನೀತಿ ಏನಿತ್ತು ಅಂದರೆ, ಈ BJP ಸರ್ಕಾರ ಏನಿದೆ ಸಾಮಾನ್ಯವಾಗಿ ಲಿಂಗಾಯತರ ಮತವನ್ನು ಹೆಚ್ಚು ಪಡೆದುಕೊಂಡು ಬರುವಂಥ ಸರ್ಕಾರ, ಲಿಂಗಾಯತರ ವಿರೋಧಿ ಎಂದು ಬಿಂಬಿಸುವ ರಣನೀತಿಯಲ್ಲಿ ಅದು ತೊಡಗಿತ್ತು. ಲಿಂಗಾಯತರನ್ನ ಅವಗಣನೆಗೆ ಗುರಿ ಮಾಡಿದ್ದಾರೆ. ಆ ಕಾರಣಕ್ಕೆ ನೀವು ನೋಟಿಸ್ ಮಾಡ್ತಾ ಇದ್ರೆ ಆ ಕಾಲದಲ್ಲಿ ಅವರು BSYಗಾದ ಅನ್ಯಾಯವನ್ನು ಹೆಚ್ಚು ಮಾತಾಡ್ತಿದ್ರು. ಯಡಿಯೂರಪ್ಪನವ್ರಿಗೆ ಏನು ಅನ್ಯಾಯ ಮಾಡಿದ್ರು ನೋಡ್ರಿ, ಪಕ್ಷ ಕಟ್ಟಿದ ಹಿರಿಯರಿಗೆ ಹೆಂಗ್ ಮಾಡಿದ್ರು ನೋಡ್ರಿ, ಪಾಪ ಕಣ್ಣೀರು ಹಾಕಿಸ್ಬಿಟ್ರಲ್ರಿ ಅವ್ರ ಕೈಯಲ್ಲಿ ಅಂತ. ಯಾರು?
ಕಾಂಗ್ರೆಸ್ನವ್ರ ಪ್ರಸ್ತಾಪ. ಕಾಂಗ್ರೆಸ್ನವ್ರಿಗೆ ಗೊತ್ತಿತ್ತು ನಮ್ಮ ಕೈಲಿ CM DCM ಮಾಡೋಕ್ಕಾಗಲ್ಲ ಲಿಂಗಾಯತರನ್ನ ಬಟ್ ಸ್ಟಿಲ್ ದೇ ವರ್ ಟಾಕಿಂಗ್ ದಟ್. ಅದಕ್ಕೆ ಪೂರಕವಾಗಿ ಅವರ ಥಿಯರಿಗೆ ಪೂರಕವಾಗಿ ಸಿಕ್ಕಿದ್ದಿದ್ದು ಶೆಟ್ಟರ್ ಆ್ಯಂಡ್ ಸವದಿ. ನಾವು ಹೇಳಿಲ್ವಾ ಲಿಂಗಾಯತರಿಗೆ ಅವಮಾನ ಹೆಂಗೆ ಮಾಡಿದ್ರು ನೋಡಿ ಯಡಿಯೂರಪ್ಪನವರು, ಈಗ ನೋಡಿ ಶೆಟ್ಟರ್ಗೆ ಮಾಡಿದ್ರು ಅವಮಾನ, ಈಗ ನೋಡಿ ಪಾಪ ಸೌದಿಯವ್ರಿಗೆ ಮಾಡಿದ್ರು ಅವಮಾನ. ಸೊ ಆ ಕ್ರೊನಾಲಜಿನಲ್ಲಿ ಆ ಪರ್ಸೆಪ್ಷನ್ ಬಿಲ್ಡ್ ಮಾಡೋಕ್ಕೆ ಕಾಂಗ್ರೆಸ್ಗೆ ಇವರಿಬ್ಬರು ಒಳ್ಳೆ ಆಯುಧ ಆಗಿದ್ರು. ಹಾಗಾಗಿ ಬಹು ಸುಲಭವಾಗಿ ಕಾಂಗ್ರೆಸ್ ಅದನ್ನು ಅಕ್ಸೆಪ್ಟ್ ಮಾಡ್ಕೋತು. ಹೌದು, ಈಸಿ ಇಟ್ ವಾಸ್ ಕಾಂಗ್ರೆಸ್. ಅಂದ್ರೆ ಅವ್ರಿಗೇನು ಸ್ವಾರ್ಥ ಇರಲಿಲ್ಲ ಅಂತ ಹೇಳೋ ಆಗಿಲ್ಲ. ಇಲ್ಲ 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 ಹಾಗೇನಿಲ್ಲ. ಸೊ ಸಹಜವಾಗಿ ಅಲ್ಲಿಗೆ ತಗೊಂಡ್ರು ಕಾಂಗ್ರೆಸ್ನವರು, ಅಲ್ಲದ ಆಗೋಯ್ತದು. ಸೊ ಈಗ ಕಾಂಗ್ರೆಸ್ಗೆ ನಷ್ಟ ಏನು? ಅವ್ರು ಹೋಗಿದ್ರಿಂದ ಭಾಳ ದೊಡ್ಡದಾದಂತಹ ನಷ್ಟ ಆಗಿಬಿಡುತ್ತೆ ಕಾಂಗ್ರೆಸ್ಗೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಓಕೆ, ಆದರೆ ಆ ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ವಿರುದ್ಧ ಒಂದು ಕ್ಯಾಂಡಿಡೇಟ್ ಮಾಡಬಹುದು ಶೆಟ್ಟರ್ನ ಅನ್ಕೊಂಡಿದ್ದಕ್ಕೆ ಒಂದು ಹಿನ್ನಡೆ ಆಗುತ್ತೆ. ಓಕೆ, ಅಭ್ಯರ್ಥಿ ಬೇರೆ ಕ್ಯಾಂಡಿಡೇಟ್ ಹುಡುಕೋಬೇಕೀಗ. ನಂಬರ್ 1. ನಂಬರ್ 2, ಲಿಂಗಾಯತರಿಗೆ ಅವಮಾನ ಎಂದು ಬಿಂಬಿಸಿದ್ದ ಕಾಂಗ್ರೆಸ್ ಈಗ ಲಿಂಗಾಯತರೆಲ್ಲ ಮತ್ತೆ ಬಿಜೆಪಿಗೆ ಹೋಗ್ತಿದ್ದಾರೆ ಅನ್ನೋ ಪರ್ಸೆಪ್ಷನ್ನ ಬಿಜೆಪಿ ಬಿಲ್ಡ್ ಮಾಡೋಕ್ಕಾಗತ್ತಾದ್ರೆ ಬಿಜೆಪಿಗೆ ಲಾಭ ಆಗುತ್ತೆ, ಕಾಂಗ್ರೆಸ್ಗೆ ಒಂದು ಸ್ವಲ್ಪ ನಷ್ಟ ಆಗುತ್ತೆ. ಅಲ್ಲಿ ನಷ್ಟ ಆಗುತ್ತೆ ಅವಾಗ. ಆ ಪರ್ಸೆಪ್ಷನ್, ದಿ ಸೇಮ್ ಪರ್ಸೆಪ್ಷನ್, ಆ ಭಾವನೆಗಳ ಯುದ್ಧವನ್ನು ಏನು ಕಾಂಗ್ರೆಸ್ ಅವಾಗ ನಡೆಸ್ತೋ ಅದೇ ಯುದ್ಧವನ್ನು ಈಗ ಬಿಜೆಪಿ ನಡೆಸಿದ್ರೆ ಕಾಂಗ್ರೆಸ್ಗೆ ಒಂಚೂರು ನಷ್ಟ ಆಗುತ್ತೆ. ಅದರ್ವೈಸ್ ಅಭ್ಯರ್ಥಿ ವಿಚಾರದಲ್ಲಿ ಅವ್ರಿಗೊಂದು ಅಭ್ಯರ್ಥಿ ಕಡಿಮೆ ಆಗ್ಬೋದು, ಅವರೇ ನಿಲ್ತಿದ್ರು ಅಂತಲ್ಲ, ಪಟ್ಟೀಲಿತ್ತು ಒಂದು ಕಡಿಮೆ ಆಗ್ಬೋದು, ಬೇರೆಯವ್ರನ್ನ ಮಾಡ್ಕೋಬೇಕು. ಅದು ಬಿಟ್ಟು ತಕ್ಷಣಕ್ಕೆ ರಾಜ್ಯ ರಾಜಕಾರಣದ ಮೇಲೆ ದೀರ್ಘಾವಧಿ ಅಥವಾ ಅಲ್ಪಾವಧಿ ಪರಿಣಾಮಗಳೇನು ಬೀರುತ್ತವೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಓಕೆ, ಅಂಥ ಎಫೆಕ್ಟ್ ಏನಾಗಲ್ಲ, ಅಂಥ ಎಫೆಕ್ಟ್ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ರೈಟ್, ಮುಂದೆ ನಂಗೆ ಗೊತ್ತಿಲ್ಲ ಏನಾಗತ್ತೆ, ಏನು ಬಿಡತ್ತೆ ಹಾಂ ಸರ್ ಅನ್ನೋದು. ಎಸ್, ಇನ್ನು ಶೆಟ್ಟರ್ ಮರು ಸೇರ್ಪಡೆ ಸಹಜವಾಗಿಯೇ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಪ್ಲಸ್ ಆಗಲಿದೆ ಅನ್ನೋ ಲೆಕ್ಕಾಚಾರ. ಅಂದಹಾಗೆ ಶೆಟ್ಟರ್ ಘರ್ವಾಪ್ಸಿ ಹಿಂದೆ HD ಕುಮಾರಸ್ವಾಮಿ ಅವರ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. HD ದೇವೇಗೌಡರ ಕುಟುಂಬ ಮೋದಿ ಅಮಿತ್ ಶಾ ಭೇಟಿ ಮಾಡುವ ಮುನ್ನವೇ ಶೆಟ್ಟರ್ರನ್ನ ಕುಮಾರಸ್ವಾಮಿ ರಹಸ್ಯವಾಗಿ ಭೇಟಿ ಮಾಡಿದ್ರು. ಬಿಜೆಪಿ ಸೇರುವುದರಿಂದ ಆಗುವ ಲಾಭಗಳ ಬಗ್ಗೆ ಬಿಡಿಸಿ ಹೇಳಿದ್ರು. ಇದಕ್ಕೆ ಶೆಟ್ಟರ್ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು. ಈ ವಿಚಾರವನ್ನ ಮೋದಿ ಅಮಿತ್ ಶಾ ಗಮನಕ್ಕೆ ಕುಮಾರಸ್ವಾಮಿ ತಂದಿದ್ರು. ಮಂಗಳವಾರ ಮಧ್ಯರಾತ್ರಿ ಮೈತ್ರಿಕೂಟದ ನಾಯಕರೊಬ್ಬರು 1 ಗಂಟೆಗೂ ಹೆಚ್ಚು ಕಾಲ ಶೆಟ್ಟರ್ ಜೊತೆ ಮಾತುಕತೆ ನಡೆಸಿ ಬಿಜೆಪಿ ಮರು ಸೇರ್ಪಡೆಗೆ ಭೂಮಿಕೆ ಸಿದ್ಧಪಡಿಸಿದ್ರು ಅಂತ ಹೇಳಲಾಗ್ತಿದೆ. ಅಲ್ ರೈಟ್, ಮಾಡಿರಬಹುದು, ಜಂಟಿ ಪಕ್ಷವಾಗಿ ಇವರು ಸಹಾಯವನ್ನ ಕೊಟ್ಟಿರಬಹುದು, ಥರ್ಡ್ ಒಪಿನಿಯನ್ ಕೊಟ್ಟಿರಬಹುದು, ಡ್ಯಾಶ್ ಅದೇ ಮೇನ್ ಅಂತ ನನಗೆ ಅದೇ ಅಂತ ಅನ್ಸಲ್ಲ. ಅಷ್ಟೇ ಆಗಿರುತ್ತೆ ಅಂತಲ್ಲ, ಬೇರೆ ಏನೋ ಇರುತ್ತೆ. ಇದೆಲ್ಲ ಆದ ಮೇಲೂ ಶೆಟ್ಟರ್ ಮನಸ್ಸು ಮಾಡಬೇಕಿತ್ತಲ್ಲ. ಬಿಟ್ಟು ಹೋದ ಕಾರಣ ಕುಮಾರಸ್ವಾಮಿನೋ ಇನ್ನೊಬ್ರು ಯಾರೊಬ್ರು ಬಂದು ಹೇಳ್ಬಿಟ್ರು ಅಂತ ಒಪ್ಕೊಂಡ್ಬಿಡಕ್ಕೆ ಶೆಟ್ಟರ್ಗೆ ಏನು ಪಾಪು ಅಲ್ವಲ್ಲ. ಹೌದು, ಅವರು ಮನಸ್ಸು ಮಾಡಬೇಕಿತ್ತಲ್ಲ. ಅವ್ರು ಮನಸ್ಸು ಮಾಡಲು ಆ ಸ್ಪಾರ್ಕ್ ಏನಾದ್ರು ಬೇಕಿತ್ತಲ್ಲ, ಕಿಡಿ. ವಾಟ್ ಈಸ್ ಇಟ್ ನಂಗೆ ಅರ್ಥ ಆಗಿಲ್ಲ ಇನ್ನೂ. ಆ ಕಿಡಿ ಏನದು ನಂಗೆ ಅರ್ಥ ಆಗಿಲ್ಲ. ನಂಬರ್ 1. ನಂಬರ್ 2, ಸಹಜವಾಗಿ ಈಗ ಕಾಂಗ್ರೆಸ್ ಏನು ಹೇಳ್ತಾ ಇದೆ, ನಮಗೆ ದ್ರೋಹ ಆಯಿತು, ಧೋಖ ಆಗೋಯ್ತು, ಮೋಸ ಆಯಿತು, ಎಲ್ಲವನ್ನು ಕೊಟ್ಟಿದ್ವಿ ನಾವು ಅಂತ. ಈ ಎಲ್ಲವನ್ನು ಕೊಟ್ಟಿದ್ವಿ ಅನ್ನೋಂತಹ ವೇದಾಂತಿ ಭಾಷಣವನ್ನು ನಿಲ್ಲಿಸ್ಬಿಡಿ ರಾಜಕಾರಣಿಗಳು. ಎಲ್ಲ ಪಕ್ಷಗಳಲ್ಲೂ ಎಲ್ಲವನ್ನೂ ಪಡೆದುಕೊಂಡವರು ಆಯಾಯ ಪಕ್ಷಗಳನ್ನು ಬಿಟ್ಟು ಹೋಗಿದ್ದಿದೆ. ಡೋಂಟ್ ಟೇಕ್ ಶೆಟ್ಟರ್ ಹಂಗಾರೆ ರಿವರ್ಸ್ ಬ್ಯಾಕ್. ವಾಟ್ ಈಸ್ ದಟ್ ಬಿಜೆಪಿ ಹ್ಯಾಡ್ ನಾಟ್ ಗಿವನ್ ಹಿಮ್ ಅವತ್ತಂಗಾರೆ. ಅವ್ರನ್ನ MLA ಮಾಡ್ಕೊಂಡಿತ್ತು, ಆಮೇಲೆ ಯಾರೋ ಪ್ರತಿಪಕ್ಷದ ನಾಯಕ ಮಾಡಿತ್ತು, ಮುಖ್ಯಮಂತ್ರಿ ಮಾಡಿತ್ತು, ಎಲ್ಲ ಮಾಡಿತ್ತು ಅಲ್ವಾ. ಹಾಗಾಗಿ ಅವಾಗ ಅವರು ಹೇಳಲಿಲ್ವಾ, ಪಕ್ಷ ಎಲ್ಲವನ್ನೂ ಕೊಟ್ಟಿತ್ತು ಅವರಿಗೆ. ಹಾಗಾಗಿ ಈ ಮೀನಿಂಗ್ ಇಲ್ಲ ರಾಜಕಾರಣದಲ್ಲಿ. ಎಂಟ್ರಿ ಮತ್ತು ಎಕ್ಸಿಟ್, ಪ್ರವೇಶ ಮತ್ತು ನಿರ್ಗಮನ ಎರಡೂ ಅವರವರ ವೈಯಕ್ತಿಕ ಆಶಯಗಳಿಗೆ ತಕ್ಕಂತೆಯೂ ಇರುತ್ತದೆ. ಅದೇನಿಲ್ಲ. ಹಾಗಾಗಿ ನನಗೆ ಭಾಳ ದೊಡ್ಡದಾಗಿ ಅದು ಇವ್ರು ಮಾಡಿದ್ರು ಅವ್ರು ಮಾಡಿದ್ರು ಟಕ್ಕಂತ ಇವರು ಒಪ್ಕೊಂಡ್ಬಿಟ್ರು ಅಂತನೋ ಎಲ್ಲ ಕೊಟ್ಟಿತ್ತು ಅನ್ನೋದನ್ನು ಅಲ್ಲ. ಈಗ ಅವ್ರು ಬಂದಿದ್ರಿಂದ ಏನೋ ಆಗತ್ತೆ ಅಂತನೋ ಆಗಲ್ಲ ಅಂತನೋ. ಹಾಗಾದ್ರೆ ಏನಾಗುತ್ತೆ? ಹಂಗಾರೆ ಬಿಜೆಪಿಗೆ ಲಾಭನೇ ಇಲ್ವಾ? ಈಗ ಇಲ್ಲಿ ಹೇಳಿದ್ರು ಸಹಜವಾಗಿ ಪ್ಲಸ್ ಆಗುತ್ತೆ ಬಿಜೆಪಿಗೆ. ಪ್ಲಸ್ ಲಾಭ ಇರ್ಬೋದು, ಬಾರ್ಡರ್ ಲೈನಲ್ಲಿ ಇರುತ್ತೆ ಲಾಭಗಳು. ಪ್ಲಸ್ ಅಂದರೆ ಏನಪ್ಪ ಅಂತ ನನಗನ್ನಿಸ್ತಿದೆ ಅಂದರೆ, ಪರ್ಫೆಕ್ಟ್ ಇದರಲ್ಲಿ ಯೋಚನೆ ಮಾಡೋದಾದರೆ, ಹುಬ್ಬಳ್ಳಿ ಧಾರವಾಡ, ಮೇ ಬಿ ಪಾರ್ಟ್ಲಿ ಬೆಳಗಾಂ, ಸ್ವಲ್ಪ ಮಟ್ಟಿಗೆ ಹಾವೇರಿ, ಗದಗ ಹಾವೇರಿ, ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಎದುರಿಸಬಹುದಾದ ಕಿರಿಕಿರಿ ಕಡಿಮೆ ಆಗುತ್ತೆ. ಅದು ಕಂಟ್ರೋಲಬಲ್. ಲಾಭ ಆಗುತ್ತಾ ಬಿಡುತ್ವಾ? ವಿ ಹ್ಯಾವ್ ನೋ ಐಡಿಯಾ.
ಕಿರಿಕಿರಿ ಕಡಿಮೆ ಆಗತ್ತೆ. ಯಾಕಂದರೆ ಶೆಟ್ಟರ್ ರಿವರ್ಸ್ ಸೈಡಲ್ಲಿ ಇದ್ದಿದ್ರೆ ಕಿರಿಕಿರಿ ಜಾಸ್ತಿ ಇರ್ತಿತ್ತು. ಆ ಕಿರಿಕಿರಿ ಕಡಿಮೆ ಆಗುತ್ತೆ. ಕಾರಣ ಮುಂದಿನ ಚುನಾವಣೆ ಫೈಟ್ ಮಾಡಬೇಕಾಗಿರೋದು ಜಗದೀಶ್ ಶೆಟ್ಟರ್ ಹೆಸರಿನಲ್ಲೂ ಅಲ್ಲ, ವಿಜಯೇಂದ್ರ ಹೆಸರಿನಲ್ಲೂ ಅಲ್ಲ, ಬಿಜೆಪಿಯವರು ಮೋದಿ ಹೆಸರಲ್ಲಿ. ಮೋದಿ ಬೇಕಾ ಬೇಡವಾ ಅಷ್ಟೇ ಅಲ್ಲಿ ಕ್ವಶನ್ ಇರೋದೀಗ. ಹಾಗಾಗಿ ಬಿಜೆಪಿಗೆ ಮತಗಳ ದೃಷ್ಟಿಯಿಂದ ಏನೋ ಆಗತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಬಟ್ ಕಿರಿಕಿರಿ ಕಡಿಮೆ ಆಗತ್ತೆ, ಅದು ಅವಾಯ್ಡ್ ಮಾಡಿದ್ರು ಆಗತ್ತೆ. ಹಾಗಾದ್ರೆ ಕಾಂಗ್ರೆಸ್ಗೆ ಹೇಳದ್ನಲ್ಲ ಆಗಲೇ, ಲಿಂಗಾಯತರು ಏನೋ ಕಾಂಗ್ರೆಸ್ಸಲ್ಲಿ ರಾಂಗ್ ಇರಬೇಕು, ಇಲ್ಲ ನೋಡಿ ಎಲ್ಲ ಲಿಂಗ ವಾಪಸ್ ಬರ್ತಾ ಇದ್ದಾರಲ್ಲ ಎಲ್ಲ, ಅಷ್ಟೇ ಕಾಂಗ್ರೆಸ್ ಕತೆ ಅಂತ ಇವ್ರ ಪರ್ಸೆಪ್ಷನ್ ಬಿಲ್ಡ್ ಮಾಡೋಕ್ಕಾದ್ರೆ ಕಾಂಗ್ರೆಸ್ ಹೇಗೆ ಮಾಡ್ತೋ ಚುನಾವಣಾ ಪೂರ್ವದಲ್ಲಿ ಅಸೆಂಬ್ಲಿನಲ್ಲದನ್ನು, ಆಗ ಕಾಂಗ್ರೆಸ್ಗೆ ಲಾಸ್ ಆಗುತ್ತೆ. ಅವ್ರ ಅಸ್ತ್ರ ಅವ್ರಿಗೆ ರಿವರ್ಸ್. ಎಸ್, ಇದರಲ್ಲಿ ಸಂಘ ಪರಿವಾರದ ಹಿನ್ನೆಲೆಯ ವ್ಯಕ್ತಿತ್ವ, ಹಾಗಾಗಿ ಬಂದ್ಬಿಟ್ರು ವಾಪಸ್ಸು. ಅದು ಅವತ್ತೂ ಇತ್ತು. ಒಗ್ಗಿಕೊಳ್ಳೋ ಕಷ್ಟ ಆಗುತ್ತೆ. ಕಾಂಗ್ರೆಸ್ ಸಂಸ್ಕೃತಿಗೆ ಒಗ್ಗಿಕೊಳ್ಳುವುದು ಕಷ್ಟ. ದಿಸ್ ಇಸ್ ದಿ ಪರ್ಫೆಕ್ಟ್ ಪಾಯಿಂಟ್ ನನ್ನ ಪ್ರಕಾರದಲ್ಲಿ. ಇದು ಕರೆಕ್ಟ್ ಪಾಯಿಂಟ್. ಇದು ಯಾಕೆ? ಸೈದ್ಧಾಂತಿಕ ನಿಲುವುಗಳ ಮೇಲೆ ಜೀವನ ಪರ್ಯಂತ ಪಕ್ಷಗಳಲ್ಲಿ ಕೆಲಸ ಮಾಡಿದ ವ್ಯಕ್ತಿಗಳಿಗೆ, ಕಾಂಗ್ರೆಸ್ ಆರು ಇರಲಿ ಬಿ ಜೆ ಪಿನಾರು ಇರಲಿ, ಅದು ರಿವರ್ಸ್ ಪಾರ್ಟಿಗಳಲ್ಲಿ ಹೊಂದಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಕಾಂಗ್ರೆಸ್ಸಲ್ಲಿ ಜೀವನ ಪರ್ಯಂತ ಕಳೆದು ಬಿ ಜೆ ಪಿಗೆ ಬಂದು ಹೊಂದಿಕೊಳ್ಳುವುದು ಅಷ್ಟೇ ಕಷ್ಟ. ಬಿ ಜೆ ಪಿಯಲ್ಲಿ ಜೀವನ ಪರ್ಯಂತ ಇದ್ದು ಕಾಂಗ್ರೆಸ್ಸಿಗೆ ಹೋಗಿ ಹೊಂದಿಕೊಳ್ಳುವುದು ಅಷ್ಟೇ ಕಷ್ಟ. ಎಲ್ಲರಿಗೂ ಅಲ್ಲ, ಸುಮಾರು ಜನಕ್ಕೆ. ಕೆಲವರು ಹೊಂದ್ಕೊಂಡ್ಬಿಡ್ತಾರೆ ಅಡ್ಜಸ್ಟ್ ಆಗಿ, ಕೆಲವ್ರಿಗೆ ಆಗಲ್ಲ. ಈ ಹೊಂದಿಕೊಳ್ಳದವರ ಪಟ್ಟಿಗೆ ಜಗದೀಶ್ ಶೆಟ್ಟರ್ ಒಬ್ಬರೇ. ಇಂಥವ್ರಿಗಂತೂ ಇನ್ನೂ ಮಂದಿರ ಲೋಕಾರ್ಪಣೆ ನಂತರ ಹೆಚ್ಚಿದ ಮೋದಿ ಅಲೆ, ನೋ ಐ ಡೋಂಟ್ ಥಿಂಕ್ ಸೊ. ಅಷ್ಟು ಕ್ವಿಕ್ಕಾಗಿ ಅದೇ ಸ್ಪಾರ್ಕ್ ಅಂತ ನಾನು ಅನ್ಕೋತಾ ಇಲ್ಲ. ಅಂದರೆ ಮಂದಿರ ಲೋಕಾರ್ಪಣೆ ಆಗಿದ್ದಿದ್ದು ಮೊನ್ನೆ ಸೋಮವಾರ, ಇದು ಇವತ್ತು ಗುರುವಾರ. ಹಾಗಾದರೆ ಸೋಮವಾರದಿಂದ ಬುಧವಾರದ ಒಳಗಡೆ ಅವ್ರಿಗೆ ಈ ಸ್ಪಾರ್ಕ್ ಆಯಿತು, ಕಿಡಿ ಬಂದುಬಿಡ್ತು, ಮೋದಿ ಅಲೆ ಹೇಳ್ತಾ ಇದೆ, ನಾನು ಹೋಗ್ಬಿಡ್ಬೇಕು ಅಂತ ಅನಿಸಿದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಹಾಗೇನಾದ್ರು ಆಗಿಬಿಟ್ಟಿದೆ ಅಂತಂದರೆ ಆಗ ಶ್ರೀರಾಮಚಂದ್ರನ ಅಲೆ ಇನ್ನು ಯಾವ ಪ್ರಮಾಣಕ್ಕೆ ಇರ್ಬೋದು ಅಂತ ಲೆಕ್ಕ ಹಾಕಿ. ಇವ್ರನ್ನೇ ಬದಲಾಯಿಸಿದೆ. ಹಾಂ, ಬಿ ಜೆ ಪಿಯ ಗೌರವ ಮತ್ತು ಸ್ಥಾನಮಾನಗಳ ಭರವಸೆ. ನೋ, ಐ ಡೋಂಟ್ ನೋ ಈ ಗೌರವ ಮತ್ತು ಸ್ಥಾನಮಾನಗಳ ಭರವಸೆ ಏನು ಅಂತ. ಟೆಕ್ನಿಕಲಿ ಜಗದೀಶ್ ಶೆಟ್ಟರ್ಗೆ ಇನ್ನು ಗೌರವವನ್ನು ಬಿ ಜೆ ಪಿಲಿ ಕೊಟ್ಟೇ ಹಿರಿಯರು ಅಂತ. ಸ್ಥಾನಮಾನಗಳ ವಿಚಾರದಲ್ಲಿ ಅವ್ರಿಗೆ ಕೊಡಲಿಕ್ಕೆ ಭಾಳ ಉಳ್ಕೊಂಡಿದೆ ಅಂತಲ್ಲ. ಮೇ ಬಿ ಒಂದು ಲೋಕಸಭಾ ಸೀಟ್ ಇರ್ಬೋದು ಅಷ್ಟೇ. ನಾಳೆ ಅದ್ರಲ್ಲಿ ಗೆದ್ದರೆ ಅವರು ಸರ್ಕಾರಕ್ಕೆ ಮತ್ತೆ ಬಿ ಜೆ ಪಿನೇ ಅಧಿಕಾರಕ್ಕೆ ಬಂದರೆ 24ರಲ್ಲಿ ಬೇಕಾದ್ರೆ ಒಂದು ಮಂತ್ರಿ ಮಾಡ್ಬೋದೇನೋ ಅಷ್ಟೇ. ಬಿಯಾಂಡ್ ದಟ್ ಏನಿಲ್ಲ ಜಾಗ. ಅಂದರೆ ಅವತ್ತು ಮಾಡಿದ ತಪ್ಪನ್ನು ಇವತ್ತು ಸರಿಪಡಿಸ್ಕೊಳ್ಳೋ ಅವಕಾಶ ಇರುತ್ತೆ. ದಟ್ ಈಸ್ ಲೆಫ್ಟ್ ಟು ದೆಮ್. ಲೋಕಸಭಾ ಗೆದ್ದರೆ ಮಂತ್ರಿ ಸ್ಥಾನದ ಲೆಕ್ಕಾಚಾರ ಇರ್ಬೋದು, ಇಲ್ಲದೇನೂ ಇರ್ಬೋದು, ನಮಗೆ ಗೊತ್ತಿಲ್ಲ. ಬೆಳಗಾವಿ ಹಾವೇರಿ ಕ್ಷೇತ್ರಗಳ ಮೇಲೆ ಶೆಟ್ಟರ್ ಕಣ್ಣಂತೆ ಅಲ್ಲ, ಅವ್ರು ಎಲ್ಲಿ ಬೇಕಾದ್ರೂ ಕಣ್ಣು ಹಾಕ್ಬೋದು, ಅವ್ರ ಪಕ್ಷದವ್ರು ಎಲ್ಲಿ ಬೇಕಾದ್ರೂ ಟಿಕೆಟ್ ಕೊಟ್ಕೋಬೋದು, ಏನು ಬೇಕಾದ್ರೂ ಮಾಡ್ಬೋದು. ಎಂಡ್ ರಿಸಲ್ಟ್ ನಂಗೆ ಗೊತ್ತಿಲ್ಲ. ಧಾರವಾಡದಲ್ಲಿ ಹುಬ್ಬಳ್ಳಿನಲ್ಲಿ ವಿಧಾನಸಭಾ ಟಿಕೆಟ್ಗೆ ಅರ್ಹರಲ್ಲ ಆಗಿದ್ದಂಥ ಶೆಟ್ಟರು ಬೆಳಗಾವಿಗೆ ಅರ್ಹರಾಗ್ಬೋದು, ಹಾವೇರಿಗೆ ಅರ್ಹರಾಗ್ಬೋದು, ಬದಲಾದ ಸನ್ನಿವೇಶದಲ್ಲಿ ಆಗ್ಬೋದು. ವಿ ಹ್ಯಾವ್ ನೋ ಐಡಿಯಾ. ಲೆಟ್ ಅಸ್ ಸಿ, ಆಮೇಲೆ ನೋಡೋಣ ಏನು ಅಂತ. ಎಸ್, ಶೆಟ್ಟರ್ ಸೆಳೆಯುವಲ್ಲಿ ಯಶಸ್ವಿಯಾಗಿರುವ ಬಿಜೆಪಿ ಹೈಕಮಾಂಡ್ ಉಳಿದವರ ಘರ್ವಾಪಸಿಗೂ ಕೂಡ ಪ್ರಯತ್ನವನ್ನ ನಡೆಸ್ತಾ ಇರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಲಕ್ಷ್ಮಣ ಸವದಿ ಸೇರಿ ಹಲವರನ್ನ ಬಿಜೆಪಿ ಸೆಳೆಯಬಹುದು ಎನ್ನಲಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಬಿಜೆಪಿ ನಾಯಕರು ಮಾತನಾಡ್ತಾ ಇದ್ದಾರೆ. ಇದಿನ್ನೂ ಆರಂಭ ಮಾತ್ರ, ಮುಂದೆ ನೋಡ್ತಾ ಇರಿ ಅಂತ. ಸವದಿ ಮಾತ್ರ ಅಲ್ಲ, ಇನ್ನೂ ಹಲವರು ಬರ್ತಾರೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ, ಮಾತನಾಡಿದ್ದಾರೆ. ಸೊ ಅಲ್ಲಿ ಅವ್ರಿಗೆ ಒಂದು ರೀತಿ ಉಸಿರುಗಟ್ಟದ ವಾತಾವರಣ ದಿನನಿತ್ಯ. ಇಲ್ಲಿನ ಕಲ್ಚರು ಅಲ್ಲಿನ ಕಲ್ಚರು 100ಕ್ಕೆ ಭಿನ್ನ, ಉತ್ತರ ಮತ್ತು ದಕ್ಷಿಣ. ಅದರಿಂದ ಅವ್ರ ಕೈಲಿ ಇರೋಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲ ದೃಷ್ಟಿಯಿಂದನೂ ಕೇಂದ್ರ ನಾಯಕರು ಇವತ್ತೇನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದು ಸ್ವಾಗತಾರ್ಹ. ಅವರಿಂದ ಬಿಟ್ಟು ಬಂದಿರೋದ್ರಿಂದ ಈಗ ಕಾಂಗ್ರೆಸ್ ಒಂದು ರೀತಿ ಭಯ ಇದೆ. ಇದರಿಂದ ಜಗದೀಶ್ ಶೆಟ್ಟರ್ ರಾಜಕೀಯ ಭವಿಷ್ಯಕ್ಕೂ ಒಳ್ಳೇದಾಗುತ್ತೆ, ಬಿಜೆಪಿಗೂ ಒಳ್ಳೇದಾಗುತ್ತೆ. ಸವದಿ ಅವರು ಬರ್ತಾರೆ, ಇನ್ನು ಭಾಳ ಜನ ಬರ್ತಾರೆ, ನಾನು ಯಾರ ಹೆಸರು ಹೇಳಲ್ಲ, ಖಂಡಿತವಾಗೂ ದೊಡ್ಡ ಪ್ರಮಾಣದಲ್ಲಿ ಬರ್ತಾರೆ. ಲೋಕಸಭಾಕ್ಕಿಂತ ಮುಂಚೆ ಕರ್ನಾಟಕ ರಾಜಕಾರಣದಲ್ಲಿ ಭಾಳ ದೊಡ್ಡ ಬದಲಾವಣೆ ಆಗುತ್ತೆ. ಡಿ ಕೆ ಶಿವಕುಮಾರ್ ಸ್ಟೈಲೇ ಒತ್ತಡ ಹಾಕೋದು, ಥ್ರೆಟನ್ ಮಾಡೋದು, ಅಥವಾ ನಾನು ಯಾರಿಗೂ ಹೆದರೋದಿಲ್ಲ ಅನ್ನುವಂಥದ್ದು ಅವರು ಅದೇ ಲೈನ್ ಆಫ್ ಥಿಂಕಿಂಗಲ್ಲೇ ಇದ್ದಾರೆ. ಸೊ ಅದಕ್ಕೇನು ಔಷಧಿ ಇಲ್ಲ. ಯಾವ ಕಾರಣದಿಂದ ಬಂದರು, ಯಾವ ಕಾರಣದಿಂದ ಹೋದರು ಅಂತ ಅವರೇ ಉತ್ತರ ಕೊಡೋದು. ಬಿ ಜೆ ಪಿ ಅವರಿಗೆ ಈಗ ಲೋಕಸಭಾ ಚುನಾವಣೆಯ ಅಗತ್ಯತೆ ಇದೆ ಮತ್ತು ಅನಿವಾರ್ಯತೆ ಇದೆ. ರಾಷ್ಟ್ರೀಯ ಪಕ್ಷಗಳು ಅವೆಲ್ಲ ಬ್ಯಾಲೆನ್ಸ್ ಆಗಿ ಇರ್ತವೆ. ಒಬ್ರು ಹೋದಾಗ ಇನ್ನೊಬ್ರು ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಅವೆಲ್ಲ ನಡೀತಾ ಇರ್ತವೆ. ಅದ್ರ ಬಗ್ಗೆ ಏನು ಭಾಳ ದೊಡ್ಡದು ಈಗ ನನ್ನಿಂದನೇ ಎಲ್ಲ ಅನ್ನುವಂಥದ್ದು ನಮ್ಮ ಭ್ರಮೆ ಇಲ್ಲ, ನಾವು ಇರಬಾರ್ದು ಅಷ್ಟೇ. ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಯಾವುದೇ ಅನ್ಯಾಯ ಆಗಿಲ್ಲ, ಅವಮಾನನೂ ಕೂಡ ಆಗಿಲ್ಲ.
ನನಗೆ ಅವರು ಒಂದ್ಸಾರಿ ಏನು ಹೇಳಿದ್ರು, ನನಗೆ ಭಾರತೀಯ ಜನತಾ ಪಕ್ಷದಲ್ಲಿ ಅವಮಾನ ಮಾಡಿದ್ದಾರೆ ಟಿಕೆಟ್ ಕೊಡದೇನೆ, ನಾನು ಮತ್ತೆ ವಾಪಸ್ ಹೋಗಲ್ಲ ಅಂತ ಹೇಳಿದ್ರು. ಅಷ್ಟು ಗೊತ್ತು ನನಗೆ. ಸೊ ಅವರು ಅಷ್ಟು ಸೀನಿಯರ್ ಲೀಡರ್ ಬಗ್ಗೆ ನಾವು ಕಾಂಗ್ರೆಸ್ ಪಕ್ಷ ವಿಶ್ವಾಸವನ್ನ ವ್ಯಕ್ತಪಡಿಸ್ತೋ. ಈಗ ವಿಶ್ವಾಸಕ್ಕೆ ಧಕ್ಕೆ ಆಗ್ತಾ ಇದೆ ಅಂತೇಳಿ ನೀವೇ ತೋರಿಸ್ತಾ ಇದ್ದೀರಿ. ಅವ್ರಿಗೆ ಸೀಟು ತಪ್ಪಿಸುವಾಗ ದೇಶದ ಹಿತ ಗೊತ್ತಿರಲಿಲ್ವಾ? ಸೀಟು ತಪ್ಪಿಸುವಾಗ ಕಾಂಗ್ರೆಸ್ ಪಾರ್ಟಿ 5 ವರ್ಷದ MLCನ ಗೌರವದಿಂದ ಅವ್ರಿಗೆ ನಾಮಿನೇಷನ್ ಮಾಡಿದಾಗ ಕಾಂಗ್ರೆಸ್ ಹಿತ ದೇಶದ ಹಿತ ಗೊತ್ತಿರಲಿಲ್ವಾ? ಜನ ಅವ್ರನ್ನ 35,000 ವೋಟ್. ದರ್ ಇಸ್ ಅ ಪಾಯಿಂಟ್ ಇನ್ ಕಾಂಗ್ರೆಸ್ ಆರ್ಗ್ಯುಮೆಂಟಲ್ಲಿ, ನೀವು ಇಲ್ಲ ಅನ್ನಕ್ಕೆ ಬರಲ್ಲ ಅದನ್ನು. ಅವತ್ತು ಸ್ವಾರ್ಥಕ್ಕೆ ಬಂದ್ರಿ, ಇವತ್ತು ಹಿತ ಬಯಸ್ತಾ 5 ವರ್ಷ ಟಿಕೆಟ್ ಕೊಟ್ಟಿದ್ರು ಡ್ಯಾಶ್ ಡ್ಯಾಶ್ ಡ್ಯಾಶ್. ಉಸಿರು ಕಟ್ಟುವ ವಾತಾವರಣ ಎಲ್ಲಿ? ಕಾಂಗ್ರೆಸ್ಸಲ್ಲಿ ಶೆಟ್ಟರ್ಗೆ ಅಶೋಕ್ ಪ್ರಕಾರ ಫೇರ್ ಇರ್ಬೋದು. ಉಸಿರು ಕಟ್ಟುವ ವಾತಾವರಣ ಲೈಕ್ ಸೋಮಶೇಖರ್ MLA ಬೆಂಗಳೂರಿನಲ್ಲಿ ಟಾಕಿಂಗ್ ಆನ್ BJP. ಹೌದು, ಲೈಕ್ ಕೆಲವರು ಈ ಉಸಿರು ಕಟ್ಟುವ ವಾತಾವರಣ ಸರಿ ಅಂದ್ರೆ ಆ ಉಸಿರು ಕಟ್ಟುವ ವಾತಾವರಣವೂ ಸರಿಯಾಗ. ಎರಡು ಸರಿ. ಸಿ ಲೆಟ್ಸ್ ಗೋ, ನಿಷ್ಪಕ್ಷಪಾತವಾದಂತಹ ವ್ಯಾಖ್ಯಾನಕ್ಕೆ ಒಳಪಡಿಸಬೇಕು ಅಂತಂದ್ರೆ ಎರಡೂ ಸರಿಯಾಗ ಹೌದು ಅಲ್ವಾ? ಎರಡು ಉಸಿರುಗಟ್ಟುವ ನನಗೆ ಇದರಲ್ಲಿ ಅರ್ಥವಾಗದೇ ಇರೋದು ಇದು ಅವರವರ ಹೇಳಿಕೆಗಳಿದ್ದಂಗಿದೆ. ಈಗ ಕಾಂಗ್ರೆಸ್ನವ್ರು ನಾವು 5 ವರ್ಷದ MLC ಕೊಟ್ಟಿದ್ವಿ ಡ್ಯಾಶ್ ಡ್ಯಾಶ್ ಅಂತಾರೆ. ಶೆಟ್ಟರ್ ಅವರು ಆಯಿತು ನಮ್ಮನ್ನು CMA ಮಾಡಿದ್ರು ಅಂತಾರೆ ಡ್ಯಾಶ್ ಡ್ಯಾಶ್ ಡ್ಯಾಶ್. ಇರಲಿ, ನನಗೆ ಅರ್ಥವಾಗದಿದ್ದು ಏನು ಇದರಲ್ಲಿ ಅಂತಂದರೆ, ಕಾಂಗ್ರೆಸ್ಗೆ ಇದು ಗೊತ್ತಾಗಲೇ ಇಲ್ವಾ ಅಂತ ಪ್ರಶ್ನೆ. ಸಡನ್ ಶಾಖಾ ಅಥವಾ ಗೊತ್ತಾಗಿದ್ರು ಏನು ಮಾಡೋಕ್ಕಾಗಲ್ಲ ಹೋದ್ರು ಹೋಗ್ಲಿ ಅಂತ ಬಿಟ್ರ? ಹಾಗೂ ಇರ್ಬೋದು. ಐ ಡೋಂಟ್ ನೋ ದಟ್. ನನಗೆ ಅದೊಂದು ಕನ್ಫ್ಯೂಷನ್. ಅದು ಹೇಗೆ ಅಷ್ಟು ಗೊತ್ತಾಗದೆ ನಡೀತು ಕಾಂಗ್ರೆಸ್ಗಿದು? ಅದರಲ್ಲೂ ದಿ ಒನ್ ಆ್ಯಂಡ್ ದಿ ಓನ್ಲಿ KPCC ಪ್ರೆಸಿಡೆಂಟ್ ಅವರಿಗೆ ಗೊತ್ತಾಗ್ತದೆ. ಹೀಗೆ ಗೊತ್ತಿಲ್ಲ. ಆಲ್ ರೈಟ್. ಮಂಡ್ಯ ವಿಶ್ವಾಸದ ರಾಜ್ಯದಲ್ಲಿ ಲೋಕಸಭಾ ಮಂಡ್ಯ ಪಾಲಿಟಿಕ್ಸಾ ಯತೀಂದ್ರ ಸ್ಪರ್ಧೆ ಮಾಡಲ್ಲ ಅಂತ CM ಈಗ ಸರಣಿ ಸಭೆ ಮಾಡ್ತಿದ್ದಾರೆ ಆ ಭಾಗದಲ್ಲಿ. ಇತ್ತ ಮೋದಿ ಹೇಳಿದ್ರು ಕುಮಾರಸ್ವಾಮಿ ಮಾಡ್ತಾರೆ ಸ್ಪರ್ಧೆನ ಅಂತ ದೇವೇಗೌಡರು ಹೇಳಿದ್ದಾರೆ. ಇದೇ ಹೊತ್ತಲ್ಲಿ ಮಂಡ್ಯ ಕ್ಷೇತ್ರದ ವಿಚಾರವಾಗಿ ಮಂಡ್ಯದ JDS BJP ನಾಯಕರ ನಡುವೆ ವಾರಂತೆ. ಸುಮಲತಾ ಸ್ಪರ್ಧೆಗೆ JDS ತೀವ್ರ ವಿರೋಧ, BJಪಿಗರು ಮಾತ್ರ ಸುಮಲತಾ ಸ್ಪರ್ಧೆ ಮಾಡಬೇಕು ಅಂತ ಪಟ್ಟಿ ಹಿಡಿದ್ಯಾರಂತೆ. ಸುಮಲತಾ ನಿವಾಸದಲ್ಲಿ ಮಹತ್ವದ ಸಭೆ. ನಾನು ಸ್ಪರ್ಧೆ ಮಾಡಿದ್ರೆ ಮಂಡ್ಯದಲ್ಲೇ ಕ್ಷೇತ್ರವನ್ನು ಉಳಿಸ್ಕೋತೀನಿ, BJP ಉಳಿಸ್ಕೊಳ್ಳೋ ನಂಬಿಕೆ ಇದೆ, ನನಗೆ ಕಾಂಗ್ರೆಸ್ನಿಂದನೂ ಆಫರ್ ಇದೆ ಅಂತ ಹೇಳಿದ್ದಾರಂತೆ. ಇದ್ರ ತಗೋಬೋದು. ಮುದ್ದಹನುಮೇಗೌಡರು ಕಾಂಗ್ರೆಸ್ ಸೇರ್ಕೋತಾರೆ ಹೆಚ್ಚು ಕಡಿಮೆ, ಅವ್ರು ಕನ್ಫರ್ಮ್ ಆಗಲ್ಲಿ ಟಿಕೆಟ್ ಕೊಡ್ತಾರೆ ತುಮಕೂರಲ್ಲಿ ಅಂತ ಹೇಳ್ತಿದ್ದಾರೆ. ದಿ ಪಾಯಿಂಟ್ ಈಸ್ ಇಲ್ಲಿ CM ಏನು ಮಾಡ್ತಾರೋ ಅಲ್ಲೋಗಿ ಸಭೆ ಮಾಡಿದ ತಕ್ಷಣ ಯತೀಂದ್ರ ನಿಲ್ಲಬೇಕು ಅಂತಿಲ್ಲ ಅಥವಾ ನಿಲ್ಲಿಸ್ತಾರೆ ಅಂತಲ್ಲ. ಇನ್ನು ಮೋದಿ ಹೇಳಿದ್ರೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಅದು ಅವ್ರಿಗೆ ಬಿಟ್ಟಿದ್ದು. ಬೇಕಿದ್ರೆ ಸ್ಪರ್ಧೆ ಮಾಡ್ಕೋಬೋದು, ಸಕ್ಕಿದ್ರೆ ಬಿಡ್ಬೋದು. ಮಂಡ್ಯದಕ್ಕೆ ಹೋಗಿ ಪಾಯಿಂಟಲ್ಲಿ JDS ನಮಗೂ ಬೇಕು. ಸಿ ಫಾರ್ಮಲಿ ಸುಮಲತಾ ಈಗಲೂ BJP ಸೇರ್ದಂಗಿಲ್ಲ, ಸಪೋರ್ಟ್ ಅಷ್ಟೇ ಮಾಡಿದ್ದಾರೆ. ಸಪೋರ್ಟ್ ಅಷ್ಟೇ. ಫಾರ್ಮಲಿ ಶಿ ಇಸ್ ಸ್ಟಿಲ್ ನಾಟ್ ಎ ಮೆಂಬರ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಮಧ್ಯದಲ್ಲಿ ಏನಾದ್ರು ಆಗಿದ್ರು ನಂಗೆ ಗೊತ್ತಿಲ್ಲ. ನಂಬರ್ 2, BJಪಿಗರು ಅಲ್ಲಿ ಸುಮಲತಾನೇ ಇರಬೇಕು, ಇಲ್ಲಿ BJP ಟಿಕೆಟ್ ಅಂತಂದರೆ ದಿ ಹೋಲ್ ಕ್ವಶನ್ ವಿಲ್ ಕಮ್. ಹಾಗಾದರೆ ನಿಮ್ಮ ಅಲೈಯನ್ಸಿನ ಕತೆ ಏನು ಅಂತ, ನಿಮ್ಮ ಸೋಕಾಲ್ಡ್ ಮೈತ್ರಿಯ ಕತೆ ಏನು BJಪಿದು? ಜಿಲ್ಲಾವಾರು ಕ್ಷೇತ್ರವಾರು ಅಲೈಯನ್ಸು ಅವ್ರವ್ರಿಗೆ ಬೇಕಾದಂಗೆ ಮಾಡೋಕ್ಕೆ ಬರಲ್ವೇ? ಹೌದು. ಹಾಗಾದ್ರೆ JDSಗೆ ಮಂಡ್ಯ ಇಲ್ಲ ಅನ್ನೋದಿದ್ರೆ ಯಾವ ಕ್ಷೇತ್ರ? ರಾಯಚೂರ, ಬೀದರ್ರ, ಗುಲ್ಬರ್ಗಾನ, ಯಾವುದು? ಒಬ್ರು ಶಾಸಕರು ಕೇಳ್ತಾರೆ ಮಂಡ್ಯನೇ ಯಾಕೆ ಬೇಕು JDSಗೆ ಅಂತ. ಮಂಡ್ಯನೇ ಯಾಕೆ ಬೇಡ ಅನ್ಬಾರ್ದು, ಅವರು ಬೇಕು ಅನ್ಬಾರ್ದು. ಯಾರೇನು ಬೇಕಾದ್ರೂ ಕೇಳ್ಕೋಬೋದು, ಅದು ಅವ್ರ ಇಷ್ಟ. ಬಟ್ ಐ ಡೋಂಟ್ ಥಿಂಕ್ ಇದು ವರ್ಕ್ ಆಗತ್ತೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಅಲ್ಟಿಮೇಟ್ಲಿ JDS ಆ್ಯಂಡ್ BJP ಮೈತ್ರಿ ಆಗಿರೋದ್ರಿಂದ ಇನ್ ಆಲ್ ಲೈಕ್ಲಿಹುಡ್ ಮಂಡ್ಯ, ಹಾಸನ, ಮೇ ಬಿ ಬಿಟ್ವೀನ್ ಚಿಕ್ಕಬಳ್ಳಾಪುರ, ಕೋಲಾರ ಆ್ಯಂಡ್ ತುಮಕೂರಲ್ಲಿ 1 or 2, ಪಾಸಿಬಲಿ ಅರೌಂಡ್ 4 seats, 3 or 4 ಕ್ಲೋಸ್ ಡೌನ್ ಆಗ್ಬೋದು ಅನ್ನಿಸ್ತಿದೆ. ಅದರಲ್ಲಿ ಮಂಡ್ಯ ತೆಗೆದು ನಡೆಯುತ್ತೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಸದ್ಯಕ್ಕೆ. ಓಕೆ, ನೌ ದ ಕ್ವಶನ್ ಈಸ್ ವಾಟ್ ವಿಲ್ ಸುಮಲತಾ ಡು? ಅವ್ರು ಕಾಂಗ್ರೆಸ್ ಆಫರ್ ಇದ್ದು ಅವ್ರು ಕಾಂಗ್ರೆಸ್ಗೆ ಹೋಗ್ಬೋದು, ಅಲ್ಲಿ ಕಂಟೆಸ್ಟು ಮಾಡ್ಬೋದು, ಅದು ಪ್ರಶ್ನೆ ಬೇರೆ. ಆ ಮಾತನ್ನ ಇಟ್ಟಿದ್ದಾರೆ. ದಟ್ಸ್ ಓಕೆ, ದಟ್ಸ್ ದೇರ್ ಚಾಯ್ಸ್, ಅದು ತಪ್ಪಲ್ಲ ಅದು. ಬಟ್ ಅವ್ರು ಮಂಡ್ಯದಲ್ಲೇ ನಿಂತರೆ ಒಂದು ವೇಳೆ ಕಾಂಗ್ರೆಸ್ ಅವ್ರು ಟಿಕೆಟ್ ಕೊಡದೆ ಅವ್ರು ಇಂಡಿಪೆಂಡೆಂಟ್ ಆಗಿ ಮತ್ತೆ ಹೋದರೆ ತ್ರಿಕೋನದಲ್ಲಿ ನಡೆಯುತ್ತೆ ಸ್ಪರ್ಧೆ. ಕಾಂಗ್ರೆಸ್ ಕೊಟ್ಟರೆ ಮತ್ತೆ ನೇರ ಹೋರಾಟ ನಡೆಯುತ್ತೆ ಇಬ್ಬರ ಮಧ್ಯೆ ಅಂತ ಅನ್ನಿಸ್ತಿದೆ ಮೇಲ್ನೋಟಕ್ಕೆ. ಸೊ BJP ಲೀಡರ್ಸ್ ಇನ್ ಮಂಡ್ಯ, ಇದು ನಮ್ಮ ಮಂಡ್ಯ, ನಮಗೆ ಯಾಕೆ ಬಿಟ್ಕೊಡ್ಬೇಕು ಅವ್ರಿಗೆ ಅಂತಂದರೆ
ನೀವು ಬಿಟ್ಕೊಡ್ಬೇಕು ಬಿಡಬೇಕು ಅನ್ನೋದನ್ನ ಮಂಡ್ಯದ ಲೀಡರ್ಗಳು ತೀರ್ಮಾನ ಮಾಡೋ ಸ್ಟೇಜಲ್ಲಿ ಇದಿದೆ ಅಂತ ನನಗಿನ್ನೂ ಅನಿಸಿಲ್ಲ. ಬಿಜೆಪಿ ವೋಟ್ ಶೇರ್ ಚೆನ್ನಾಗಿದೆ ಮಂಡ್ಯ ಭಾಗದಲ್ಲಿ, ಅದನ್ನ ಉಳಿಸ್ಕೋಬೇಕು ಅಂತ. ಅದನ್ನು ಉಳಿಸ್ಕೊಂಡ್ರೆ ಗೆಲ್ಲಬೇಕಲ್ಲ, ಬರೀ ಉಳಿಸ್ಕೊಂಡೇ ಹೋಗೋಕ್ಕಾಗಲ್ಲ. ಹೌದು, ಹಾಗಿದ್ದಿದ್ರೆ ಮೈತ್ರಿ ಮಾಡಬಾರ್ದಾಗಿತ್ತು ಬಿಜೆಪಿನವರು. ಭಾಳ ಸರಳ ನಿಮ್ ಡಿಸಿಷನ್ ಅಷ್ಟೇ. ಹೇಳ್ತೀರಾ?